ಸ್ಟೈಲಿಶ್ ಮೆಟಾಲಿಕ್ ಬಾಡಿ ಸಹ ನೋಡಬಹುದು. ಸೀಟ್ ಅಂತ ನೋಡಿದ್ರೆ ಇಲ್ಲಿ ನೋಡಿ ಸೂಪರ್ ಸ್ಪೇಷಿಯಸ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಸೀಟ್ ಅರೇಂಜ್ಮೆಂಟ್ಸ್ ಸಹ ನಮ್ಮ ಡ್ರೈವರ್ಗೂ. ನಮ್ಮ ಸೂಪರ್ ಆಟೋದಲ್ಲಿ ಸೂಪರ್ ಸ್ಪೇಸ್ ಇದೆ ಅಂತಾನೆ. ಯಾಕೆ ನೋಡಿ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹೆಡ್ ರೂಮ್ ಆಗಿರ್ಬೋದು, ಲೆಗ್ ಸ್ಪೇಸ್ ಆಗಿರ್ಬೋದು. ನಮ್ಮ ಸೂಪರ್ ಆಟೋನಲ್ಲಿ ಸೂಪರ್ ಸ್ಪೇಷಿಯಸ್ ಆಗಿರುವಂತ ಡಿಕ್ಕಿ ಸಹ ಇದೆ. ಸುಮಾರು 187 ಕಿಲೋಮೀಟರ್ ಒಂದ್ ಸ್ಟ್ರೆಚ್ ಅಲ್ಲಿ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಹೋಗ್ಬೋದು ಅಂತ ಸರ್ಟಿಫಿಕೇಶನ್ ಸಿಕ್ಕಿದೆ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಏನು ಯಾವಾಗಲೂ ಸ್ಟೇಜ್ ಮೇಲೆ ಇರ್ತಾ ಇದ್ಲು, ಇವತ್ತು ಆಟೋ ಜೊತೆ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಸೊ ಸೂಪರ್ ಆಟೋ ಜೊತೆಗೆ ನಾನು ನಿಮ್ಮ ಸೂಪರ್ ಆ್ಯಂಕರ್ ಪ್ರತಿಭಾ ಗೌಡ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಲಿಯಾನ್ ಮೊಬಿಲಿಟಿ ನಮ್ಮ ಬಸವನಗುಡಿಯಲ್ಲಿರೋ ಅಂಥ ನಮ್ಮ ಡೀಲರ್ ಶಾಪಲ್ಲಿ ಇದ್ದೀವಿ. ಸೂಪರ್ ಆಟೋ ಜೊತೆಗೆ ನಿಂತಿದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಬಟ್ ಆದರೆ ಅದಕ್ಕೂ ಮುಂಚೆ ನಮ್ಮ ಲಿಯಾನ್ ಮೊಬಿಲಿಟಿ ಬಸವನಗುಡಿಯ ಓನರ್ ಆದಂಥ ನಮ್ಮ ಮಿಸ್ಟರ್ ನರೇಶ್ ಕುಮಾರ್ ಸರ್ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಹಾಯ್ ಸರ್. ಹಾಯ್ ಪ್ರತಿಭಾ. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸರ್ ಹೇಗಿದ್ದೀರಾ? ಐ ಆಮ್ ಗುಡ್. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಓಕೆ, ಸೊ ಇದನ್ನ ನೋಡ್ತಾ ಇದ್ರೆ ಸೂಪರ್ ಆಟೋ ಅಂತ ನೀವು ಹೇಳ್ತಾ ಇದ್ದೀರಾ. ನಂಗೆ ಇದು ಆಟೋ ಥರ ಕಾಣಿಸ್ತಾನೆ ಇಲ್ಲ, ಕಾರ್ ಥರ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಶೋರ್. ಈ ಗಾಡಿ ಸೂಪರ್ ಆಟೋನಲ್ಲಿ ಎಲ್ಲ ಫೀಚರ್ಸು ಕಾರ್ ಥರನೇ ಇರ್ತವೆ. ಅದರಿಂದನೇ ಇದನ್ನು ಸೂಪರ್ ಆಟೋ ಅಂತ ಕರಿತಾ ಇದ್ವಿ. ಈ ಸೂಪರ್ ಆಟೋ ಬಗ್ಗೆ ಹೇಳಕ್ಕೆ ಮುಂಚೆನೇ ನನ್ನ ಕಂಪ್ನಿ ಬಗ್ಗೆ ಹೇಳೋಣ ಅಂತ ಅನ್ಕೊತಾ ಇದ್ದೀನಿ. ಇದು ಮಾಂಟ್ರಾ ಎಲೆಕ್ಟ್ರಿಕ್ ಅಂತ ಚೆನ್ನೈ ಬೇಸ್ಡ್ ಕಂಪನಿಯಿಂದ ಬಿಡುಗಡೆ ಆಗಿದೆ. ಈ ಮಾಂಟ್ರಾ ಎಲೆಕ್ಟ್ರಿಕ್ ಕಂಪನಿ ಬಂದು ಮುರುಗಪ್ಪ ಗ್ರೂಪ್ ಅಂತ ಅತಿ ದೊಡ್ಡ ಗ್ರೂಪ್, ಸೌತ್ ಇಂಡಿಯನ್ ಗ್ರೂಪ್ ಕಂಪನಿ ಅದು. ಅದರಿಂದ ನಮಗೆ ಗಾಡಿ ಬರ್ತಾ ಇದ್ದಾವೆ. ಈ ಮುರುಗಪ್ಪ ಗ್ರೂಪು ಎಲ್ಲರಿಗೂ ಗೊತ್ತಿದೆ. ಇವ್ರಿಗೆ 29 ಕಂಪನಿ ಇದ್ದಾವೆ. ಒಂದಲ್ಲ ಎರಡಲ್ಲ, 29 ಕಂಪನಿ. 10 ಲಿಸ್ಟೆಡ್ ಕಂಪನಿ ಟ್ರೇಡಿಂಗಲ್ಲಿ ಇದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮೊದಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ 10 ಲಿಸ್ಟೆಡ್ ಕಂಪನಿ ಇದೆ. 74,000 crore ಆ್ಯನ್ಯುವಲ್ ಟರ್ನ್ ಓವರ್ ಇದೆ ಈ ಕಂಪ್ನಿಗೆ. 73,000 ಜನ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಕಂಪ್ನಿ ಬಗ್ಗೆ ಇಷ್ಟೊಂದು ಹಿಸ್ಟ್ರಿ ಇದೆ. ನಿಮ್ಗೆ ಗೊತ್ತಿರೋ ಬ್ರ್ಯಾಂಡ್ಸು ತುಂಬ ಇದ್ದಾವೆ. ಅಂದರೆ ಹರ್ಕ್ಲೀಸ್ BSA ಸೈಕಲ್ಸ್, ಕೋರಮಂಡಲ್ ಫರ್ಟಿಲೈಸರ್ಸ್, ಚೋಳಮಂಡಲಂ ಇನ್ಶೂರೆನ್ಸ್, ಚೋಳಮಂಡಲಂ ಫೈನಾನ್ಸ್ ಅಂತ ಹೇಳ್ಕೊಳ್ತಾನೆ ಹೋಗ್ಬೋದು. ಅಷ್ಟೊಂದು ಕಂಪ್ನಿಗೂ ಈ ಕಂಪ್ನಿ ಜೊತೆಗಿದ್ದಾವೆ. ಸೊ ಈಗ ಅವರು ರೀಸೆಂಟಾಗಿ ಎಲೆಕ್ಟ್ರಿಕ್ ಫೀಲ್ಡನ್ನು ಜಾಯ್ನ್ ಆಗಿದ್ದಾರೆ. ಅದರಿಂದನೇ ನಮಗೆ ಮಾಂಟ್ರಾ ಎಲೆಕ್ಟ್ರಿಕ್ ಅಂತ ಸೂಪರ್ ಆಟೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಂಡರ್ಫುಲ್. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಂಪ್ನಿ ಬಂದು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ, ನಮ್ಮ ಕಂಪನಿ ಅಂತ ಹೇಳ್ಬೋದು. ಸೊ ಸರ್ ಹೇಳ್ದಂಗೆ ನಾವು ಈ ಕಂಪ್ನಿಯಲ್ಲಿ ಹಲವಾರು ಪ್ರಾಡಕ್ಟ್ಸನ್ನ ಆಲ್ರೆಡಿ ಆಚೆ ಬಂದಿದೆ. ಅದೆಲ್ಲ ಒಂದು ಸೂಪರ್ ಡೂಪರ್ ಹಿಟ್ ಸಹ ಆಗಿದೆ. ಸೊ ಈಗ ನಮ್ಮ ಸೂಪರ್ ಆಟೋ ಬಂದಿದೆ. ಈ ಆಟೋ ಸಹ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತೀರಾ? 100% ಇದು ಗ್ಯಾರಂಟೀಡ್. ಏನಕ್ಕಂದರೆ ಈ ಪ್ರಾಡಕ್ಟು ಬಗ್ಗೆ ಇದು ಅವರಾಗಿ ಡಿಸೈನ್ ಮಾಡಿರೋದು. ಈ ಪ್ರಾಜೆಕ್ಟ್ ಮೇಲೆ ಕಂಪನಿಯವರು ಲಾಸ್ಟ್ 3 ಇಯರ್ಸಿಂದ ವರ್ಕ್ ಮಾಡಿದ್ದಾರೆ. ಸ್ಕ್ರ್ಯಾಚಿಂದ ಹಿಡಿದು ಇಲ್ಲೇ ನಮ್ಮ ಚೆನ್ನೈನಲ್ಲೇ ಅವರು ಸ್ಟಾರ್ಟ್ ಮಾಡಿ ಪ್ರಾಡಕ್ಟ್ನ ತಯಾರು ಮಾಡಿಸಿರೋದು. ಆಲ್ R&D ಎಲ್ಲ ನಮ್ಮ ಇಂಡಿಯನ್ R&Dನೇ, ಇಂಡಿಯನ್ ಇಂಜಿನಿಯರ್ಸ್ ಎಲ್ಲ ಬೇಸ್ ಮಾಡಿಕೊಂಡು ಚೆನ್ನೈನಲ್ಲೇ ಫ್ಯಾಕ್ಟ್ರಿ ಇದೆ, ಅಲ್ಲೇ ಬೇಸ್ ಮಾಡಿಕೊಂಡು ತಯಾರಿಸಿರೋದು ಪ್ರಾಡಕ್ಟು. ಸೊ ಸೌತ್ ಇಂಡಿಯನ್ ಕಂಪನಿ, ಮೇಡ್ ಫಾರ್ ಇಂಡಿಯನ್ ರೂಲ್ಸ್. ಓಕೆ, ಮೇಡ್ ಫಾರ್ ಇಂಡಿಯನ್ ರೂಲ್ಸ್. ಸೊ ನಮ್ಮ ಆಟೋ ಅಂದರೆ ಆಟೋ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಏನು ಅಂತ ಅಂದರೆ, ಸೊ ಎಲ್ಲ ಗಾಡಿಗಳಿಗಿಂತ ಆಟೋ ಅಂದರೆ ಸರ್ ಏನೋ ಒಂಥರ ಸಾರಥಿ ಥರ ಅಂತ ಹೇಳ್ಬೋದು. ಸಾರಥಿನ ಓಡಿಸ್ತಾರಲ್ಲ, ಮಹಾಭಾರತದಲ್ಲಿ ಕೃಷ್ಣ ಸಾರಥಿ ಓಡಿಸ್ತಾ ಇದ್ರಂತೆ. ಅದೇ ರೀತಿ ನಮ್ಮ ಎಲ್ಲ ರೋಡ್ಗಳಲ್ಲಿ ಸಾರಥಿನ ಓಡಿಸೋದು ಅಂದರೆ ನಮ್ಮ ಆಟೋ ಡ್ರೈವರ್ಸ್. ಅವ್ರಿಗೆ ಅವ್ರದ್ದೇ ಆದ ಒಂದು ಬಹಳಷ್ಟು ಇತಿಹಾಸ ಇದೆ, ಒಂದು ಒಗ್ಗಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಅವರಿಗೋಸ್ಕರ ಆಟೋ ಥರನೇ ಇರೋ ಅಂಥ ಒಂದು ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ನಮ್ಮ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಸರ್. ಎಸ್, ಪರ್ಫೆಕ್ಟ್ಲಿ. ಆಲ್ ರೈಟ್. ಸೊ ನಮ್ಮ ಸೂಪರ್ ಆಟೋ ಬಗ್ಗೆ ನಾವು ನಿಮಗೆ ಇನ್ನು ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀವಿ. ಓಕೆನಾ? ರೆಡಿ? ಲೆಟ್ಸ್ ಗೋ.
ಸೂಪರ್ ಆಟೋದಲ್ಲಿ ಇರೋ ಎಲ್ಲ ಫೀಚರ್ಸು ಸೂಪರ್ ಆಗಿದೆಯಪ್ಪ. ಸೊ ನೋಡಿ, ನೀವು ನೋಡಿದ್ರೇ ಗೊತ್ತಾಗುತ್ತಲ್ವಾ, ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಓ ವಾವ್ ಎಷ್ಟು ಸೂಪರ್ ಆಗಿದೆ ಈ ಆಟೋ ಅಂತ. ಎನಿವೇಸ್, ಸೊ ನಮ್ಮ ಸೂಪರ್ ಆಟೋದಲ್ಲಿ ಸೂಪರ್ ಸ್ಟೈಲಿಶ್ನ ನೀವು ನೋಡ್ಬೋದು, ಸ್ಟೈಲ್ ನೋಡ್ಬೋದು. ಸೊ ಅದ್ರ ಜೊತೆಗೆ ಸೂಪರ್ ಸ್ಟೈಲಿಶ್ ಮೆಟಾಲಿಕ್ ಬಾಡಿ ಸಹ ನೋಡ್ಬೋದು. ಸೊ ನೋಡಿ ನೀವು, ಸೊ ನಾನು ಆಗಲೇ ಬಿಗಿನಿಂಗಲ್ಲಿ ಹೇಳಿದೆ ಎಲ್ಲ ಆಟೋ ಡ್ರೈವರ್ಸು ಯಾವ ರೀತಿ ಇರ್ತಾರೆ, ಈಗ ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಚಳಿ ಆಗಲಿ, ಏನೇ ಆದರೂ ಜಗ್ಗಲ್ಲ ಅಲ್ವಾ. ಸೊ ಅದೇ ರೀತಿ ನಮ್ಮ ಮೆಟಾಲಿಕ್ ಬಾಡಿನೂ ಸಹ ನಿಮ್ಮ ಜೊತೆಗೆ ಕರೆಕ್ಟಾಗಿ ನಿಮ್ಮ ಸಂಗಾತಿಯಾಗಿ ಅಂತಲೇ ಹೇಳ್ಬೋದು, ನಿಮ್ಮ ಒಂದು ಪಾರ್ಟ್ನರ್ ಆಗಿ ನಮ್ಮ ಒಂದು ಸೂಪರ್ ಆಟೋ ವರ್ಕ್ ಮಾಡುತ್ತೆ. ಯಾಕಂದರೆ ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಏನೇ ಇರಲಿ, ನಿಮ್ಮ ಜೊತೆಗೆ ನಮ್ಮ ಆಟೋ ಸಹ ನುಗ್ತಾ ಇರೋದೆ. ಸೊ ಅದ್ರ ಜೊತೆಗೆ ನೋಡಿ, ಒಂದು ದೊಡ್ಡದಾದಂಥ ಲಾರ್ಜ್ ವಿಂಡ್ ಶೀಲ್ಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಂಡ್ ಶೀಲ್ಡ್ನ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದೋ ಒಂದು LED ಸ್ಕ್ರೀನಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಕೂತ್ಕೊಂಡು ಅಥವಾ ಥಿಯೇಟರ್ನಲ್ಲಿ ಕೂತ್ಕೊಂಡು ಫಿಲಮ್ ನೋಡಿದ್ರೆ ಹೆಂಗಿರುತ್ತೆ, ಸೊ ಆ ರೀತಿ ನೀವು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ರೋಡಲ್ಲಿರೋರು ಎಲ್ಲರನ್ನೂ ನೋಡ್ತಾ ನೀಟಾಗಿ ನಮ್ಮ ಕಾರ್ ಅಂತಲೇ ಬರ್ತಾ ಇದೆ ನೋಡಿ. ಯಾಕಂದರೆ ಅದು ನೋಡಿದ್ರೆ ನಂಗೆ ಆಟೋ ಅನಿಸ್ತಾನೆ ಇಲ್ಲ, ಕಾರ್ ಅಂತಲೇ ಅನ್ನಿಸ್ತಾ ಇದೆ. ಸೊ ನಮ್ಮ ಸೂಪರ್ ಆಟೋ ಕಮ್ ಕಾರ್ ಅಂತಲೇ ಹೇಳೋಣ. ಸೊ ಆರಾಮಾಗಿ ಓಡಿಸ್ಬೋದು, ಏನೇ ಒಂದು ಪ್ರಾಬ್ಲಮ್ ಇಲ್ದಲೆ ಫುಲ್ ವಿಷನ್, ರೋಡ್ದು ಫುಲ್ ವಿಷನ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಏರೋಪ್ಲೇನ್ ಥರ ಇದೆ ಈ ಒಂದು ಏರೋ ಡೈನಮಿಕ್ ಡಿಸೈನು. ನೋಡಿದ ತಕ್ಷಣ ಏರೋಪ್ಲೇನೇ ನೆನಪಾಗುತ್ತೆ. ಎನಿವೇಸ್, ಅದ್ರ ಜೊತೆಗೆ ನಿಮ್ಮ ಪ್ಯಾಸೆಂಜರ್ಸ್, ಗ್ರಾಹಕರೇ ದೇವರು ಅಂತ ಹೇಳ್ತಾರೆ. ಸೊ ಪ್ಯಾಸೆಂಜರ್ಸ್ ಹತ್ತಕ್ಕೆ ಸ್ಟೈಲಿಶ್ ಆಗಿರೋ ಡೋರ್ಸ್ ಸಹ ಇದೆ. ಸೊ ನಮ್ಮ ಸೂಪರ್ ಆಟೋಗೆ ಸೂಪರ್ ಆಗಿರೋ LED ಲೈಟ್ಸ್ ಸಹ ಇದೆ, ಹೆಡ್ಲೈಟ್ಸು. ಅದರ ಜೊತೆಗೆ ಒಳಗಡೆ ಬಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಆಟೋ ಅಂದಿದ ತಕ್ಷಣ ಪೇಲಾಗಿ ಸುಮ್ಮನೆ ಏನೋ ಒಂದು, ನೀವೆಲ್ಲ ಆಟೋ ನೋಡಿರ್ತೀರಲ್ಲ, ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟಾಗಿ ಒಂಥರ ಸ್ಟೈಲಿಶ್ ಆಗಿ ನಮ್ಮ ಸೂಪರ್ ಸ್ಟೈಲಿಶ್ ಕಾಕ್ಪಿಟನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ನಮ್ಮ ಕಂಪನಿಯವರು. ನೋಡಿದ ತಕ್ಷಣ ವಾವ್ ಅನಿಸ್ಬೇಕು ನಿಮ್ಮೆಲ್ಲರಿಗೂ. ಸೊ ಆ ರೀತಿ. ಆ್ಯಂಡ್ ಸೀಟ್ ಅಂತ ನೋಡಿದ್ರೆ ಇಲ್ಲಿ ನೋಡಿ, ಸೂಪರ್ ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಅಂಥ ಸೀಟ್ ಅರೇಂಜ್ಮೆಂಟ್ಸ್ ಸಹ ನಮ್ಮ ಡ್ರೈವರ್ಗೂ ಕನ್ಸಿಡರ್ ಮಾಡಿ ಇಂಥ ಒಂದು ಒಳ್ಳೆ ಸೀಟ್ ಕುಷನ್ ಅಂತೂ ಇಟ್ಸ್ ರಿಯಲಿ ವೆರಿ ಸಾಫ್ಟ್ ಅಂತಲೇ ಹೇಳ್ಬೋದು. ಕೂತ್ಕೊಂಡು ಓಡಿಸ್ತಾ ಇದ್ದರೆ 12 ಅವರ್ಸ್ ಓಡಿಸಲ್ಲ ನೀವು. ಒಂದು ದಿನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಡೀ ನಿಮ್ಮ ಜೀವನವನ್ನು, ನಮ್ಮ ಎಲ್ಲ ಆಟೋ ಡ್ರೈವರ್ಸು ತಮ್ಮ ಜೀವನವನ್ನು ಆಟೋದಲ್ಲೇ ಕಳೀತಾರೆ. ಅವರ ಹೆಂಡತಿ ಜೊತೆಗೆ ಅಥವಾ ಅವರ ಪರಿವಾರ ಜೊತೆ ಕಲಿಯೋಕ್ಕಿಂತ ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ಸ್ ಎಲ್ಲರೂ ಸಹ ಆಟೋದಲ್ಲೇ ಕಳಿಯೋದು ಜಾಸ್ತಿ ಅಲ್ವಾ. ಸೊ ಆ ರೀತಿ ಅದಕ್ಕೋಸ್ಕರನೇ ಕೂತ್ಕೊಂಡು ನೀವು ಈ ಒಂದು ಆಟೋನ ಓಡಿಸ್ತಾ ಇದ್ದರೆ ಗೊತ್ತೇ ಆಗಬಾರ್ದು ನಿಮಗೆ. ಸೊ ನಮ್ಮ ಆಟೋ ಡ್ರೈವರ್ಸ್ ಅವರ ಒಂದು ಹೆಲ್ತ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಬ್ಯಾಕ್ ಪೇನ್ ಏನೂ ಬರಲ್ಲ. ಯಾಕಂದರೆ ನೀವೆಲ್ಲ ಆಟೋದಲ್ಲಿ ನೋಡಿರ್ತೀರ, ಒಂದು ದಿಮ್ ಥರ ಸುಮ್ಮನೆ ಹಿಂದಗಡೆ ಇಷ್ಟಿರುತ್ತೆ ಕುಷನ್ಸ್, ಹೌದಲ್ಲ, ಬ್ಯಾಕ್ ರೆಸ್ಟ್ ಇಷ್ಟೇ ಇರುತ್ತೆ. ಬಟ್ ಆದರೆ ಇಲ್ಲಿ ಬ್ಯಾಕ್ ರೆಸ್ಟ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಆರಾಮಾಗಿ ಕೂತ್ಕೊಂಡು ನೀವು ಆಟೋನ ಓಡಿಸ್ಬೋದು. ವೆರಿ ಸ್ಪೇಷಿಯಸ್ ಸೀಟ್ಸ್ ಆ್ಯಂಡ್ ಕುಷನ್ನು ಅಷ್ಟೇ ಹೇಳೋದಾದರೆ ಇಟ್ಸ್ ವೆರಿ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್. ಆ್ಯಂಡ್ ನೋಡೋಕ್ಕೆ ನೋಡಿ, ಸೊ ಯಾವಾಗಲೂ ಇಲ್ಲ ರೆಡ್ಡು, ಇಲ್ಲ ಬ್ಲೂ, ಇಲ್ಲ ಬ್ಲ್ಯಾಕು, ಒಂದೇ ಕಲರ್ ಇರುತ್ತಲ್ವಾ. ಸೊ ಕಂಪನಿಯಿಂದನೇ ಸೊ ಪ್ರೀಮಿಯಂ ಡ್ಯುಯಲ್ ಕಲರ್ ಟೋನ್ ಈ ಒಂದು ಸೀಟ್ಗೆ ಒಂದು ನೀವು ನೋಡ್ಬೋದು ಕವರ್ನ, ಇದೆಲ್ಲವನ್ನು ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೀಟು ನೋಡೋದಾದರೆ ಇಟ್ ಲುಕ್ಸ್ ಕಂಪ್ಲೀಟ್ಲಿ ಎಲಿಗೆಂಟು, ಸ್ಟೈಲಿಶ್ ಆಗಿ, ಅಫಿಷಿಯಲ್ ಆಗಿ ನಮ್ಮ ಆಟೋ ಡ್ರೈವರ್ಸು ಕಾರ್ ಓಡಿಸ್ತಾರೆ. ಇನ್ನು ಮುಂದೆ ನಮ್ಮ ಮಾಂಟ್ರೋ ಈ ಒಂದು ಕಾರನ್ನ, ಈ ಒಂದು ಆಟೋನ ಯಾರೆಲ್ಲ ತಗೋತೀರಾ ಡೆಫಿನೆಟ್ಲಿ ಕಾರ್ ಫೀಲಲ್ಲಿ ಜಮ್ ಅಂತ ಆರಾಮಾಗಿಡೀ ಬೆಂಗಳೂರು ಸುತ್ಬೋದು. ಸೊ ನನಗಂತೂ ಐ ಕುಡಂಟ್ ರೆಸಿಸ್ಟ್. ಸೊ ಆಟೋ ಒಳಗಡೆನೆ ಬಂದು ಕೂತ್ಕೊಂಡ್ಬಿಟ್ಟೆ, ಫುಲ್ ಆರಾಮಾಗಿದೆ. ಎನಿವೇಸ್, ನಾನು ನಿಮ್ಗೆ ಹೇಳಲೇಬೇಕು, ನಮ್ಮ ಸೂಪರ್ ಆಟೋದಲ್ಲಿ ಸೂಪರ್ ಸ್ಪೇಸ್ ಇದೆ ಅಂತಲೇ. ಯಾಕೆ ನೋಡಿ, ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹೆಡ್ ರೂಮ್ ಆಗಿರ್ಬೋದು, ಲೆಗ್ ಸ್ಪೇಸ್ ಆಗಿರ್ಬೋದು, ಹೆಡ್ಗೆ ಸ್ಪೇಸ್ ಆಗಿರ್ಬೋದು. ನಾನೇನೋ ಕುಳ್ಳಿದ್ದೀನಿ ಬಿಡಿ. ಇನ್ನು ನಮ್ಮ ಆಟೋ ಡ್ರೈವರ್ಸ್ ಎಲ್ಲ ಕೇಳಬೇಕಾ, ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪು ಅವ್ರ ಫ್ಯಾನ್ಸು, ಸುದೀಪು, ದರ್ಶನ್ ಎಲ್ಲರ ಥರನೂ ಇರ್ತಾರೆ ಹೈಟು. ಸೊ ಅವರಿಗೂ ಸಹ ಏನು ಪ್ರಾಬ್ಲಮ್ ಆಗಲ್ಲ. ಫುಲ್ ಸ್ಪೇಷಿಯಸ್, ಇಟ್ ಇಸ್ ವೆರಿ ಸೂಪರ್ ಸ್ಪೇಷಿಯಸ್. ಸೊ ಅದ್ರ ಜೊತೆಗೆ ಇನ್ನೊಂದು ವಿಷಯ, ಸೊ ನಿಮಗೆ ಆಟೋದಲ್ಲಿ ಡಿಕ್ಕಿ ಇರುತ್ತಾ ನೋಡಿಲ್ಲ ಅಲ್ಲ ನೀವು, ಬಟ್ ಆದರೆ ನಮ್ಮ ಸೂಪರ್ ಆಟೋನಲ್ಲಿ ಸೂಪರ್ ಸ್ಪೇಷಿಯಸ್ ಆಗಿರೋ ಅಂಥ ಡಿಕ್ಕಿ ಸಹ ಇದೆ. ಆರಾಮಾಗಿ ನೀವು ಮನೆಯಿಂದನೇ ಏನದು ಊಟ ತೊಗೊಂಬರ್ಬೋದು. ಆಚೆ ಅಲ್ಲಿ ಇಲ್ಲಿ ಯಾಕೆ ಊಟ ಮಾಡಿ ನಮ್ಮ ಆಟೋ ಡ್ರೈವರ್ಸ್ ಹೊಟ್ಟೆ ಕೆಡಿಸ್ಕೋಬೇಕು ಹೇಳಿ. ಸೊ ಊಟ ಆಗಿರ್ಬೋದು, ಏನು ಬೇಕು ಎಸೆನ್ಷಿಯಲ್ಸು ಎಲ್ಲವನ್ನ ನೀವು ಇಟ್ಕೊಳ್ಳೋ ಅಂಥ ಒಂದು ಸೂಪರ್ ಆಗಿರೋ ಲಗೇಜ್ ರೂಮ್ ಸಹ ಇದೆ. ಆ್ಯಂಡ್ ಆಟೋ ಡ್ರೈವರ್ಸ್ಗೆ ಲಗೇಜ್ ರೂಮ್ ಅಷ್ಟೇ ಅಲ್ಲದೆ ನಮ್ಮ ಪ್ಯಾಸೆಂಜರ್ಸು ಇನ್ ಕೇಸ್ ನೀವೇನಾದರೂ ಏರ್ಪೋರ್ಟ್ಗೆ ಹೋಗ್ತಿರಲಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರಲಿ, ಬಸ್ ಸ್ಟಾಪಿಗೆ ಹೋಗ್ತಾ ಇರಲಿ, ಎಲ್ಲೇ ಹೋಗ್ತಾ ಇದ್ರು ಸಹ ಲಗೇಜ್ಗಳನ್ನು ಡೆಫಿನೆಟ್ಲಿ ಇಟ್ಟಿರ್ತೀವಲ್ವಾ. ಸೊ ಲಗೇಜ್ ಬ್ಯಾಗ್ಗಳೇನು ನೀವು ತೊಗೊಂಡು ಹೋಗ್ತೀರಾ ಊರುಗಳಿಗೆ, ಅಂಥದ್ದು ಒಂದು 4 ಲಗೇಜ್ ಬ್ಯಾಗ್ಗಳನ್ನ ಆರಾಮಾಗಿ ಹಿಂದೆ ಇಡೋ ಅಂಥ ಒಂದು ದೊಡ್ಡ ಸೂಪರ್ ಸ್ಪೇಷಿಯಸ್ ನಮ್ಮ ಸ್ಪೇಸ್ ಇದೆ ನಮ್ಮ ಆಟೋದಲ್ಲಿ.
ಸೊ ಕಸ್ಟಮರ್ ಇಸ್ ಕಿಂಗ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ಸೂಪರ್ ಆಟೋದಲ್ಲಿ ಆರಾಮಾಗಿ ರಾಜನ್ ಥರ ನಮ್ಮ ಕಸ್ಟಮರ್ಸು ಇಡೀ ಪರಿವಾರ ಸಮೇತವಾಗಿ ಇಷ್ಟು ಸ್ಪೇಷಿಯಸ್ ಆಗಿರೋ ಜಾಗದಲ್ಲಿ ಟ್ರಾವೆಲ್ ಮಾಡ್ಬೋದು. ಗೊತ್ತಲ್ಲ, ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಆರಾಮಾಗಿ ಕೂತಿದ್ದೀನಿ ನೋಡಿ. ಆರಾಮಾಗಿ ಗಂಡ ಹೆಂಡತಿ ಒಂದು ಮಗು ಜೊತೆ ಇನ್ನೂ ಒಬ್ರು ಎಕ್ಸ್ಟ್ರಾ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ನಮ್ಮ ಡ್ರೈವರ್ ಅವ್ರಿಗೂ ಫುಲ್ ಸ್ಪೇಷಿಯಸ್ ಆಗಿರೋವಂಥ ಸೂಪರ್ ಸ್ಪೇಷಿಯಸ್ ಕಂಫರ್ಟಬಲ್ ಪ್ಲೇಸಲ್ಲಿದೆ. ಅದ್ರ ಜೊತೆಗೆ ನಮ್ಮ ಕಸ್ಟಮರ್ಸ್ ಬರೋರು ಸಹ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ರೈಡನ್ನ ಮಾಡ್ಬೋದು ನಮ್ಮ ಸೂಪರ್ ಆಟೋ ಅಲ್ಲಿ. ಸೊ ಇಷ್ಟೆಲ್ಲ ಸುಪೀರಿಯರ್ ಕ್ವಾಲಿಟೀಸ್ ಇದೆ ನಮ್ಮ ಸೂಪರ್ ಆಟೋ ಅಲ್ಲಿ. ಇಷ್ಟು ಸಖತ್ತಾಗಿದೆ, ಸೂಪರ್ ಸ್ಟೈಲಿಶ್ ಇದೆ, ಏರೋ ಡೈನಮಿಕ್ ಡಿಸೈನ್ ಇದೆ, ಸೂಪರ್ ಸ್ಟ್ರಾಂಗ್ ಮೆಟಾಲಿಕ್ ಬಾಡಿ ಇದೆ. ಸೊ ಇಷ್ಟೆಲ್ಲ ಇದ್ಮೇಲೆ ಮೆಟಾಲಿಕ್ ಬಾಡಿ ಸೂಪರ್ ಸ್ಟ್ರಾಂಗ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರು 450 ಗೇಜ್ ಇದೆ ನಮ್ಮ ಆಟೋ ಅಂತ ಹೇಳ್ಬೋದು. 450 kgs ಇದೆ. ಸೊ ಇಷ್ಟು ಕೆಜಿನ ಇಷ್ಟು ದೂರ ಎಷ್ಟು ಹೋಗ್ಬೋದು ಅಂತ ಏನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೆ, ಚಾರ್ಜ್ ಮಾಡಿದ್ರೆ ಎಷ್ಟು ದೂರ ಹೋಗ್ಬೋದು, ಏನ್ ಕತೆ ಎತ್ತ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಡೆಫಿನೆಟ್ಲಿ ಇದೊಂದು ಸಿಹಿ ಸುದ್ದಿ, ಮತ್ತೊಂದು ಶಾಕಿಂಗ್ ನ್ಯೂಸ್ ನಿಮ್ಮೆಲ್ಲರಿಗೂ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ RI ಸರ್ಟಿಫೈಡ್ ರೇಂಜ್ ಇಂದ ಸೊ ನಮ್ಮ ಆಟೋಗೆ ಸುಮಾರು 197 ಕಿಲೋಮೀಟರ್ ಒಂದು ಸ್ಟ್ರೆಚಲ್ಲಿ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಹೋಗ್ಬೋದು ಅಂತ ಸರ್ಟಿಫಿಕೇಶನ್ ಸಿಕ್ಕಿದೆ. ಆದರೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ, ಕಚ್ ರೋಡಲ್ಲಿ ಇದೆಲ್ಲದರಲ್ಲೂ ಸಹ ಆರಾಮಾಗಿ ಒಂದ್ಸತಿ ನೀವೇನಾದ್ರು ಚಾರ್ಜ್ ಮಾಡಿದ್ರೆ ನಮ್ಮ ಸೂಪರ್ ಆಟೋನ ಸುಪೀರಿಯರ್ ಕ್ವಾಲಿಟಿ ಏನಪ್ಪಾ ಅಂದರೆ ಸುಮಾರು 150 to 160 ಕಿಲೋಮೀಟರ್ ಒಂದು ಸ್ಟ್ರೆಚಲ್ಲಿ ನೀವು ಆರಾಮಾಗಿ ಓಡಿಸ್ಬೋದು. ಯಾಕೆ ಅಂತ ಅಂದರೆ ನಮ್ಮ ಆಟೋ ಇಂಡಸ್ಟ್ರಿಯಲ್ಲಿ, ನಮ್ಮ ಎಲೆಕ್ಟ್ರಿಕ್ ಆಟೋ ಏನಿದೆ ಈ ಇಂಡಸ್ಟ್ರಿಯಲ್ಲೇನೆ ನಮ್ಮ ಸೂಪರ್ ಆಟೋಗೆ ಮಾತ್ರನೇ ಇರೋದು 10 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಇದರಿಂದ ದಟ್ ಇಸ್ ಅ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದರಿಂದಾನೇ ಸೊ ನಮ್ಮ ಆಟೋ ಸುಮಾರು 150ರಿಂದ 160 ಕಿಲೋಮೀಟರ್ವರೆಗೂ ಒಂದೇ ಸ್ಟ್ರೆಚಲ್ಲಿ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಆರಾಮಾಗಿ ಓಡಿಸ್ಬೋದು. ಸೊ ನಮ್ಮ ಸೂಪರ್ ಆಟೋದು ಎಲ್ಲ ಸೂಪರ್ ಫೀಚರ್ಸ್ನು ಹೇಳಿದಾಯಿತು, ಸುಪೀರಿಯರ್ ಫೀಚರ್ಸ್ ಹೇಳಿದಾಯಿತು. ಇನ್ನೂ ಒಂದು ಏನಪ್ಪ ಅಂದರೆ ಸೂಪರ್ ಆಟೋ ಅಂದರೆ ಸೂಪರ್ ಪವರ್ ಇರಲೇಬೇಕಲ್ವಾ. ಯಾಕಂದರೆ ನಮ್ಮ ಆಟೋ ಡ್ರೈವರ್ಸ್ನ ತೊಗೊಂಡ್ರೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಡ್ರೈವರ್ಸ್ ಅಂತ ಅಂದರೆ ಅದು ನಮ್ಮ ಆಟೋ ಚಾಲಕರೇ. ಸೊ ಚಾಲಕರಲ್ಲಿ ಪವರ್ಫುಲ್ ಅಂತ ಅಂದರೆ ನಮ್ಮ ಆಟೋ ಚಾಲಕರು. ಆದ್ದರಿಂದ ಅವ್ರಿಗೆ ಪವರ್ ಆಗಿರೋ ಅಂಥ ಒಂದು ಸೂಪರ್ ಆಟೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕಂಪನಿಯವರು ಒಂದು ಸೂಪರ್ ಪವರ್ಫುಲ್ ಫೀಚರ್ಸನ್ನು ನೀಡಿದ್ದಾರೆ. ಸೊ ಏನಪ್ಪ ಅದು ಅಂದರೆ 21% ಆಫ್ ಗ್ರೇಡಿಯಂಟ್ ನಮ್ಮ ಈ ಸೂಪರ್ ಆಟೋದಲ್ಲಿ ಸಿಗುತ್ತೆ. ಏನಿದು 21% ಆಫ್ ಗ್ರೇಡಿಯಂಟ್ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, ಸೊ ಬೇರೆ ಆಟೋಗಳಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಕಡೆ ನೋಡ್ತೀರಾ ಅಲ್ವಾ, ಸೊ ಬೇರೆ ಎಲ್ಲ ಆಟೋಗಳು ಸುಮಾರು 12% ಆಫ್ ಗ್ರೇಡಿಯಂಟ್ ಇರ್ತವೆ. ಆದರೆ ನಮ್ಮ ಸೂಪರ್ ಆಟೋದಲ್ಲಿ ಎಲ್ಲ ಸೂಪರ್, ಎಲ್ಲ ಡಬಲ್ಸ್, ಎಲ್ಲ ಸೂಪರ್ ಎಕ್ಸ್ಟ್ರಾನೇ ಇರಬೇಕಲ್ವಾ. ಆದ್ರಿಂದ ಡಬಲ್ ಗ್ರೇಡಿಯಂಟ್ ಅಂದರೆ 21% ಆಫ್ ಗ್ರೇಡಿಯಂಟ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳ್ತೀನಿ, ಏನಿದು ಗ್ರೇಡಿಯಂಟು ಇದೆಲ್ಲ ನೀವು ಯೋಚನೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಒಂದೆರಡು ಮಾಹಿತಿನ ನಿಮಗೆ ಕೊಟ್ಬಿಡ್ತೀನಿ. ಏನಪ್ಪ ಅದು ಅಂದರೆ, ಸೊ ಇದ್ರ ಜೊತೆಗೆ 21% ಆಫ್ ಗ್ರೇಡಿಯಂಟ್ ಏನಿದೆ ಇದರ ಜೊತೆಗೆ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಒನ್ ಆಫ್ ದ ಸುಪೀರಿಯರ್ ಕ್ವಾಲಿಟಿ ನಮ್ಮ ಸೂಪರ್ ಆಟೋದು ಅಂತ ಅಂದರೆ, ಸೊ ನಮ್ಮ ಸೂಪರ್ ಆಟೋನ ಸುಪೀರಿಯರ್ ಕ್ವಾಲಿಟಿ ಅಂತ ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಒಂದು ಲಾರ್ಜ್ ಬ್ಯಾಟ್ರಿ ಇದೆ ನಮ್ಮ ಒಂದು ಸೂಪರ್ ಆಟೋಗೆ. ಸೊ ಅದುವೇ 10 ಕಿಲೋವ್ಯಾಟ್ ಲಾರ್ಜ್ ಬ್ಯಾಟ್ರಿ ನಮ್ಮ ಸೂಪರ್ ಆಟೋಗಿದೆ. ಅದಕ್ಕೆ ಅನುಗುಣವಾಗಿ 10 ಕಿಲೋವ್ಯಾಟ್ ಮೋಟರ್ ಸಹ ಇದೆ ನಮ್ಮ ಒಂದು ಸೂಪರ್ ಆಟೋಗೆ. ಸೊ 10 ಕಿಲೋವ್ಯಾಟ್ ಸೂಪರ್ ಪವರ್ಫುಲ್ ಆಗಿರುವಂಥ ಮೋಟರ್ ಇದ್ಮೇಲೆ ಅದ್ರ ಜೊತೆಗೆ ಸೊ 60 Nm ಟಾರ್ಕ್ ಸಹ ನೀವು ನಮ್ಮ ಒಂದು ಆಟೋದಲ್ಲಿ, ಸೂಪರ್ ಆಟೋದಲ್ಲಿ ನೋಡ್ಬೋದು. ಏನಿದು ಟಾರ್ಕ್ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಪುಲ್ಲಿಂಗ್ ಪವರ್ ಅಂತ ಹೇಳ್ತೀನಿ. ಏನಿದು ಪುಲ್ಲಿಂಗ್ ಪವರ್? ಸೊ ನೀವು ಯಾವುದೋ ಅಪ್ಪತ್ತಾ ಇರ್ತೀರಾ, ಗಾಡಿ ಜರ್ಕ್ ಹೊಡಿಯುತ್ತೆ. ಬೇರೆ ಗಾಡಿಗಳಲ್ಲೂ, ಬೇರೆ ಆಟೋಗಳಲ್ಲಿ ನೀವು ನೋಡಿರ್ತೀರಾ. ಹೇಳಬೇಕಂದ್ರೆ ಬೇರೆ ಆಟೋದಲ್ಲಿ ಒಂದು 30% ಇರುತ್ತೆ ಟಾರ್ಕ್ ಅಷ್ಟೇ. ಸೊ ಆದರೆ ನಮ್ಮ ಸೂಪರ್ ಆಟೋದಲ್ಲಿ ಇದು ಸಹ ಡಬಲ್ಲು 60 Nm ಟಾರ್ಕ್ನ ನೀವು ನೋಡ್ಬೋದು. ಸೊ ಏನಂದರೆ ಏನೇ ಇಟ್ಕೊಂಡ್ರು ಸರಿ, ಎಷ್ಟು ಜನ ಕೂತ್ಕೊಂಡ್ರು ಸರಿ, ಎಷ್ಟು ಲಗೇಜ್ ಇಟ್ಕೊಂಡ್ರು ಸರಿ, ನಮ್ಮ ಆಟೋ ಏನು ಇಂಜರಿದಲೆ ಯಾವ ಅಪ್ಪಾದರೂ ಸರಿ, ಯಾವ ಬೆಟ್ಟ ಆದರೂ ಸರಿ ಹತ್ತುತ್ತಿರೋದೆ. ಸೊ ನಮ್ಮ ಸೂಪರ್ ಆಟೋದ ಡ್ರೈವಿಂಗ್ ಮೋಡ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಗೊತ್ತಾ ನಮ್ಮ ಸೂಪರ್ ಆಟೋದಲ್ಲಿ. ಆಬ್ವಿಯಸ್ಲಿ ಇಷ್ಟೆಲ್ಲ ಸುಪೀರಿಯರ್ ಕ್ವಾಲಿಟೀಸ್ ಇರುವಾಗ ಡ್ರೈವಿಂಗ್ ಮೋಡ್ಸ್ ಸುಪೀರಿಯರ್ ಆಗಿರಲೇಬೇಕಲ್ಲ. ಸೊ ನೋಡಿ, ಆನ್ ಮಾಡಿದ ತಕ್ಷಣ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ಈ ಬಟನನ್ನು ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಇಂಡಿಕೇಟ್ ಮಾಡುತ್ತೆ, ಎಫ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಗ್ರೀನ್ ಕಲರ್ ಲೈಟಲ್ಲಿ. ಹಂಗಂದರೆ ಫಾರ್ವರ್ಡ್ ಅಂದರೆ ನೀವು ಓಡಿಸೋಕ್ಕೆ ರೆಡಿ ಇದೆ ಗಾಡಿ ಅಂತ. ಸೊ ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಆರ್ ಇಂಡಿಕೇಟ್ ಮಾಡುತ್ತೆ. ಆರ್ ಅಂದರೆ ರಿವರ್ಸ್ ತಗೊಳ್ಳೋದಾದರೆ ನೀವು ತೊಗೋಬೋದು. ಸೊ ರಿವರ್ಸ್ ಹೋಗ್ಲಿಕ್ಕೆ ಸೊ ಈ ಬಟನ್. ಆ್ಯಂಡ್
ಸೊ ನಮ್ಮ ಸೂಪರ್ ಆಟೋನಲ್ಲಿ ಸಖತ್ತಾಗಿರೋ ಒಂದು ಸೂಪರ್ 5 ಮೋಡ್ಸ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಈಗ ಪಾರ್ಕಿಂಗ್ ಅಸಿಸ್ಟೆಂಟ್ ಮೋಡಲ್ಲಿದೆ ಆಟೋ. ಅಂದರೆ ಸೊ ನೀವು ಪಾರ್ಕ್ ಮಾಡುವಾಗ ನಿಮ್ಗೇನು ಜಾಸ್ತಿ ಬೇಕಾಗಲ್ಲ ಅಲ್ವಾ ಸ್ಪೀಡು. ಡೆಫಿನೆಟ್ಲಿ ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ ಪಾರ್ಕಿಂಗ್ ಅಸಿಸ್ಟೆಂಟಲ್ಲಿ ಇದ್ದಾಗ. ಅಂದರೆ 5 ಕಿಲೋಮೀಟರ್ ಸ್ಪೀಡಲ್ಲಿ ಇರುತ್ತೆ, ನೀವು ಆರಾಮಾಗಿ ನೀವೇ ಪಾರ್ಕ್ ಮಾಡ್ಕೋಬೋದು. ಸೊ ವೆನ್ ಯು ಕಮ್ ಟು ನ್ಯೂಟ್ರಲ್ಗೆ ನೀವು ನ್ಯೂಟ್ರಲ್ ಮೋಡ್ಗೆ ನೀವು ಸ್ವಿಚ್ ಮಾಡಿದಾಗ ನಿಮಗೆ ಗೊತ್ತಿದೆ. ಸೊ ಟ್ರಾಫಿಕಲ್ಲಿ ನಿಲ್ಲಿಸಿದಾಗ, ಯಾಕಂದರೆ ನಮ್ಮ ಸೂಪರ್ ಆಟೋ ಹೇಗೆ ಎಲೆಕ್ಟ್ರಿಕ್ ಆಟೋ ಅಂದರೆ ನಿಮಗೆ ಸ್ಟಾರ್ಟಲ್ಲಿ ಇದೆಯಾ ಇಲ್ವಾ ಏನೂ ಗೊತ್ತಾಗಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಂಡು ಏನೋ ಬೈ ಮಿಸ್ಟೇಕ್ ಹಿಂಗೆ ಅಂದರೆ ಜೀ ಅಂತ ಹೋಗ್ಬಿಡುತ್ತೆ. ಸಖತ್ ಪವರ್ಫುಲ್ ಬೇರೆ ನಮ್ಮ ಆಟೋ. ಸೊ ಆದ್ದರಿಂದ ನ್ಯೂಟ್ರಲ್ ಮೋಡಿಗೆ ಬಿಟ್ಬಿಟ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆರಾಮಾಗಿರುತ್ತೆ, ನಿಮಗೆ ಟೆನ್ಷನ್ ಫ್ರೀ ಆಗಿರುತ್ತೆ. ಎಕನಾಮಿ ಮೋಡ್ಗೆ ಹೋದರೆ ಸೊ ಸುಮಾರು 40ರಿಂದ 45 ಕಿಲೋಮೀಟರ್ ರೇಂಜಲ್ಲಿ ಇಡೀ ದಿನ ನೀವು ಆರಾಮಾಗಿ ಏನು ಚೇಂಜ್ ಮಾಡ್ದಲೇ ಗಾಡಿನ ಓಡಿಸ್ಕೊಂಡು ಹೋಗ್ಬೋದು. ಸೊ ಎಕಾನಮಿ ಮೋಡಲ್ಲಿ ನೀವು ಓಡಿಸ್ತಾ ಅಂದರೆ ಡೆಫಿನೆಟ್ಲಿ ನಮ್ಮ ಆಟೋ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಪೀಡು ಏನಂದರೆ 150 to 160 ಆರಾಮಾಗಿ ನೀವು ಓಡಿಸ್ಬೋದು ನಮ್ಮ ಆಟೋದಲ್ಲಿ. ಒಂದು ಸತಿ ಚಾರ್ಜ್ ಮಾಡಿದ್ರೆ ಒಂದು ಸ್ಟ್ರೆಚ್ಚಲ್ಲಿ 150 to 160 ಓಡಿಸ್ಬೋದು ಅಂತ ಹೇಳಿದ್ದೆ. ಸೊ ಎಕಾನಮಿ ಮೋಡಲ್ಲಿ ನೀವು ಓಡಿಸಿದ್ರೆ ಡೆಫಿನೆಟ್ಲಿ ಆ ಒಂದು ರೇಂಜಿನ ನೀವು ಮೀಟ್ ಮಾಡ್ಬೋದು. ಒಂದು ಸತಿ ಚಾರ್ಜ್ ಮಾಡಿದ್ರೆ 150ರಿಂದ 160 ಕಿಲೋಮೀಟರ್ವರೆಗೂ ಓಡಿಸ್ಬೋದು. ಆ್ಯಂಡ್ ಡ್ರೈವ್ ಮೋಡ್ ಏನಪ್ಪ ಅಂದರೆ ಯಾರೋ ಪ್ಯಾಸೆಂಜರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಬೆಳಗಿನ ಜಾವ ಕೆಲ್ಸಕ್ಕೆ ಹೋಗಬೇಕು, ಸೊ ಬೇಗ ಹೋಗಬೇಕು ಅಂತ ಅಂದಾಗ ನೀವು ಡ್ರೈವ್ ಮೋಡ್ಗೆ ಹಾಕೋಬೋದು. ಇನ್ನೂ ಬೇಗ ಹೋಗಬೇಕು, ಸಿಕ್ಕಾಪಟ್ಟೆ ಎಮರ್ಜೆನ್ಸಿ ಇದೆ, ಏನೋ ಹೆಲ್ತ್ ಇಶ್ಯೂ ಇದೆ, ಏನೋ ಇದೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಏನದು ಕುದುರೆ ಮೇಲೆ ಕೂತಿರ್ತಾರೆ ನೋಡಿ ಕೆಲವೊಬ್ರು ಪ್ಯಾಸೆಂಜರ್ಸ್ ನನ್ನಂಥವ್ರು. ಸೊ ಏನದು ಲೇಟಾಗಿ ರೆಡಿ ಆಗಿಬಿಟ್ಟಿರ್ತಾರೆ, ಬೇಗ ಕೆಲ್ಸಕ್ಕೆ ಹೋಗಬೇಕು, ತುಂಬ ಅರ್ಜೆಂಟಲ್ಲಿ ಇರ್ತಾರೆ. ಸೊ ಆಗ ನೀವು ಪವರ್ ಮೋಡ್ಗೆ ಹಾಕ್ಕೊಂಡು ಗಾಡಿ ಓಡಿಸ್ದ ಅಂದರೆ ಸೊ ಫುಲ್ ಏರೋಪ್ಲೇನ್ ಥರ ಹೋಗುತ್ತೆ ನಮ್ಮ ಸೂಪರ್ ಆಟೋ. ಸೊ ಜಿಕ್ಕಂತ ಹೋಗಿ ನಿಮ್ಮ ಕಸ್ಟಮರ್ನ ಬೇಗ ಬಿಡ್ಬೋದು. ಬರೀ 4 ಸೆಕೆಂಡಲ್ಲಿ 20 ಕಿಲೋಮೀಟರ್ ಫಾಸ್ಟಲ್ಲಿ ಹೋಗುತ್ತೆ ನಮ್ಮ ಆಟೋ, ಗೊತ್ತಾ ನಿಮ್ಗದು. ಆ್ಯಂಡ್ ಪವರ್ ಮೋಡ್ಗೆ ಹಾಕಿದ್ರೆ ಸುಮಾರು 55 ಸ್ಪೀಡಲ್ಲಿ ನೀವು ಹೋಗ್ಬೋದು. ಯಾವ ಆಟೋದಲ್ಲಿ ನಿಮ್ಗೆ 55 ಸ್ಪೀಡಲ್ಲಿ ಹೋಗ್ಬೋದು ಹೇಳಿ, ಬಟ್ ನಮ್ಮ ಸೂಪರ್ ಆಟೋದಲ್ಲಿ ನೀವು ಹೋಗ್ಬೋದು 55 ಸ್ಪೀಡಲ್ಲಿ. ಎನಿವೇಸ್, ಸೊ ದೀಸ್ ಆರ್ ದ ಬ್ಯೂಟಿಫುಲ್ 5 ಫೀಚರ್ಸ್. ಈ ಒಂದು 5 ಅದ್ಭುತವಾದಂಥ ಮೋಡ್ಗಳು ನಾನು ನಿಮಗೆ ಈಗ ನಮ್ಮ ಸೂಪರ್ ಆಟೋದಲ್ಲಿ ತೋರಿಸಿತ್ತು. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಯ್ತಲ್ಲ ನಿಮ್ಮೆಲ್ಲರಿಗೂ? ಸೊ ಇನ್ನು ನಮ್ಮ ಈ ಒಂದು ಸೂಪರ್ ಆಟೋನ ಬ್ಯಾಟ್ರಿ ತಗೊಳ್ಳೋದಾದರೆ IP67 ಮೋಟರ್ ಪ್ರೊಟೆಕ್ಟೆಡ್ ನಮ್ಮ ಈ ಒಂದು ಸೂಪರ್ ಆಟೋ ಮೋಟರ್ ಅಂತ ಹೇಳ್ಬೋದು. ಸೊ ಯಾಕಂತ ಅಂದರೆ ನೀವು ಯಾವುದೇ ಮಳೆಲಾಗಿರ್ಬೋದು, ಯಾವುದೋ ಟನಲಲ್ಲಿ ನೀರು ತುಂಬ್ಕೊಂಬಿಟ್ಟಿರುತ್ತೆ. ಆಬ್ವಿಯಸ್ಲಿ ಬೆಂಗಳೂರು ಅಂದಮೇಲೆ ನೀವು ನೋಡಿದಿರಲ್ಲ ಎಲ್ಲ ಕಡೆ. ಸೊ ಯಾವುದೋ ಒಂದು ಬ್ರಿಡ್ಜ್ ಕೆಳಗಡೆ ನೀರು ತುಂಬ್ಕೊಂಡಿರುತ್ತೆ, ಡಸ್ಟು ಎಲ್ಲ ಇರುತ್ತಲ್ವ. ಸೊ ನೀವು ಏನಾದ್ರು ಯೋಚನೆ ಮಾಡ್ತಿದ್ರೆ ಮೋಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಅಂತ? ಡೆಫಿನೆಟ್ಲಿ ಇಲ್ಲ. ಸೊ IP67 ಸೂಪರ್ ಪ್ರೊಟೆಕ್ಟೆಡ್ ಮೋಟರ್ ನಮ್ಮ ಸೂಪರ್ ಆಟೋನಲ್ಲಿರೋದು. ಸೊ ಯಾವುದೇ ಮಳೆ ಬರಲಿ, ಗಾಳಿ ಬರಲಿ, ಮತ್ತೊಮ್ಮೆ ಯಾವುದೇ ಧೂಳಿರಲಿ, ಎಲ್ಲದನ್ನೂ ಮೆಟ್ಟಿ ನಮ್ಮ ಸೂಪರ್ ಆಟೋ ನಿಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ BMS ರೆಸ್ಪಾನ್ಸ್ ಹೇಳೋದಾದರೆ, BMS ರೆಸ್ಪಾನ್ಸ್ ಅಂದರೆ ಏನು? ಸೊ ಏನಪ್ಪ, ನಾನು ನಿಮ್ಗೆ ಆಗಲೇ ತೋರಿಸ್ದೆ. ಪಾರ್ಕಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, ನ್ಯೂಟ್ರಲ್ಗೆ ಹಾಕೋದಾಗಿರ್ಬೋದು, ಬಟನ್ನ ನೀವು ಟಕ್ ಅಂತ ಹಾಕಿದ ತಕ್ಷಣ ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರೆಸ್ಪಾಂಡ್ ಮಾಡುತ್ತಲ್ಲ, ಸೊ ಅದನ್ನು BMS ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಟಕ್ ಅಂತ ರೆಸ್ಪಾಂಡ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಸೂಪರ್ ಆಟೋ. ಅಂದಮೇಲೆ ಡೆಫಿನೆಟ್ಲಿ ಸೂಪರ್ ಕ್ವಾಲಿಟೀಸ್ ಇರಬೇಕಲ್ವಾ. ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು ಬರುತ್ತಲ್ಲ ಅದನ್ನೇ BMS ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೋಟರ್ ವೆಹಿಕಲ್ ಅಲ್ವಾ ಇದು. ಸೊ ಒಳಗಡೆ ಬಹಳಷ್ಟು ಎಲೆಕ್ಟ್ರಿಕ್ ಕೇಬಲ್ಸ್ಗಳಿದ್ದಾವೆ. ಸೊ ಈ ಎಲ್ಲ ಕೇಬಲ್ಸು ಸಹ ಫೈರ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು. ಫೈರ್ ರೆಸಿಸ್ಟೆಂಟ್ ಅಂದರೆ ಸೊ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಫೈರ್ ಅಥವಾ ಬೆಂಕಿ ಏನಾದರೂ ಹತ್ಕೋತು ಅಂದರೆ ಡೆಫಿನೆಟ್ಲಿ ಅದನ್ನು ತಡೆಯೋ ಅಂಥ ಶಕ್ತಿ ನಮ್ಮ ಈ ಎಲ್ಲ ವೈರ್ಸ್ಗೂ ಇದೆ, ಏನು ಪ್ರಾಬ್ಲಮ್ ಆಗಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಫೈರ್ ರೆಸಿಸ್ಟೆಂಟ್. ಈ ಎಲ್ಲ ಒಂದು ಕ್ಯಾಟಗರಿ ನಮ್ಮ ಒಂದು ಆಟೋನಲ್ಲಿದೆ. ಅದ್ರ ಜೊತೆಗೆ 7 ಪಾಯಿಂಟ್ ಬ್ಯಾಟ್ರಿ ಸೇವರ್ ಅಂತ ಹೇಳ್ಬೋದು. ಸೊ ಈ ಒಂದು ನಮ್ಮ 7 ಪಾಯಿಂಟ್ ಬ್ಯಾಟ್ರಿ ಸೆನ್ಸರ್ ಏನಿದೆ, ಈ ಒಂದು ಸೆನ್ಸರು ಒಂದು ಸೇವರ್ ಥರ, ಒಂದು ಸೇವ್ ಮಾಡೋ ಥರ, ನಮ್ಮನ್ನ ಒಂದು ಕಷ್ಟ ಕಾಲದಲ್ಲಿ ಸೇವ್ ಮಾಡೋ ಥರ ಒಂದು ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಸೊ ಏನಾದರೂ ಬೈ ಮಿಸ್ಟೇಕ್ ಯಾವುದಾದ್ರೂ ಒಂದು ಕ್ವಾಲಿಟಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂತು ನಮ್ಮ ಸೂಪರ್ ಆಟೋಲಿ ಅಂದರೆ ಇಮಿಡಿಯೇಟಾಗಿ ನಿಮಗೆ ಇಂಡಿಕೇಷನ್ ತೋರಿಸುತ್ತೆ. ಸೊ ಇಂಡಿಕೇಟ್ ಹೆಂಗೆ ತೋರಿಸುತ್ತೆ ಅಂದರೆ ಒಂದು ಸ್ಪ್ಯಾನರ್ ಸಿಂಬಲ್ ನಿಮಗೆ ಕಾಣಿಸುತ್ತೆ. ಸೊ ಅದರಿಂದ ಏನೋ ಆಗಿದೆ ಆಟೋದಲ್ಲಿ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ, ನೀವು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಮೇಲೆ ನೀವು ಮೆಕ್ಯಾನಿಕ್ ಹತ್ರ ಹೋಗಿ ತೋರಿಸ್ಕೊಂಡು ಮಾಡ್ಬೋದು. ಸೊ ಅಲ್ಲಿವರೆಗೂ ಇಷ್ಟೆಲ್ಲ ಒಂದು ಬ್ಯೂಟಿಫುಲ್ ಫೀಚರ್ಸು, ಒಂದು ಸುಪೀರಿಯರ್ ಕ್ವಾಲಿಟಿ ಫೀಚರ್ಸು ನಮ್ಮ ಸೂಪರ್ ಆಟೋದಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಸೂಪರ್ ಆಟೋ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ನಾವು ನಿಮಗೆ ಕೊಟ್ಟಿದ್ದೀವಿ. ಸುಪೀರಿಯರ್ ಫೀಚರ್ಸ್ ಎಲ್ಲವನ್ನ ನಿಮಗೆ ತಿಳಿಸಿದ್ದೀವಿ. ಇಟ್ ಇಸ್ ಸೂಪರ್ ಸ್ಟೈಲಿಶ್, ಸೂಪರ್ ಸ್ಪೇಷಿಯಸ್, ಸೂಪರ್ ಆಗಿರೋವಂಥ ಬ್ಯಾಟ್ರಿ, ಸೂಪರ್ ಆಗಿರೋವಂಥ ಮೋಟರು, ಅದ್ರ ಜೊತೆಗೆ ಸೊ 155 to 160 ಕಿಲೋಮೀಟರ್ ಒಂದು ಸ್ಟ್ರೆಚ್ಗೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ಹೋಗುತ್ತೆ ಅಷ್ಟೇ.
ಸೊ ಇಷ್ಟೆಲ್ಲ ಸುಪೀರಿಯರ್ ಫೀಚರ್ಸ್ ಇದ್ಮೇಲೆ ನಮ್ಮ ಆಟೋಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಅಂಥ ಸಖತ್ತಾಗಿರೋ ಫೀಚರ್ ಇದೆ. ಏನದು ಅಂದರೆ ನೀವು ಯಾವ ಆಟೋ ಇಂಡಸ್ಟ್ರಿನಲ್ಲೂ ಇದನ್ನ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ದಿಸ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಆಟೋ ಅಂತಲೇ ಹೇಳ್ಬೋದು. ಏನದು ಅಂದರೆ ಮಾಂಟ್ರಾ ಆ್ಯಪ್ ಅಂತ ನೀವು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಫೋನ್ ಆ್ಯಪಲ್ಲಿ ನೀವು ಏನೇನು ಯೂಸಸ್ ಇದೆ ಅಂತ ಅಂದರೆ ನಿಮ್ಮ ಆಟೋ ಎಲ್ಲಿದೆ, ಲೊಕೇಶನ್ ಸರ್ವಿಸಸ್ ತಿಳ್ಕೊಬೋದು. ಯಾರಾದರೂ ಎತ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಮೊಬೈಲಲ್ಲಿ ನಿಮ್ಮ ಆಟೋ ಎಲ್ಲಿ ಹೋಗ್ತದೆ, ಏನು ಮಾಡ್ತಿದೆ ಅಂತ. ಆ್ಯಂಡ್ ನೀವು ಎಷ್ಟು ಟ್ರಿಪ್ ಮಾಡಿದ್ದೀರಾ ಅಂತ ಸಹ ನಿಮಗೆ ನಿಮ್ಮ ಫೋನಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ನೀವೇನಾದರೂ ಆಟೋ ನಮ್ಮ ಚಾರ್ಜಿಂಗ್ ಹಾಕಿರ್ತೀರಾ ಅಂದ್ಕೊಳ್ಳಿ, ಬ್ಯಾಟ್ರಿ ಚಾರ್ಜಿಂಗ್ ಹಾಕಿರ್ತೀರಾ. ಸೊ ಆಗ ನೀವೆಲ್ಲೋ ಹೋಗಿರ್ತೀರಾ ಅಥವಾ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡಿರ್ತೀರೋ ಅಥವಾ ಬೇರೆ ಎಲ್ಲೋ ಹೋಗಿರ್ತೀರೋ ಚಾರ್ಜ್ ಆಗಲಿ ಅಂದ್ಬಿಟ್ಟು ಆಚೆ ಹೋಗಿದ್ರೆ ಡೆಫಿನೆಟ್ಲಿ ನಿಮ್ಮ ಫೋನಲ್ಲೇ ನೀವು ತಿಳ್ಕೊಬೋದು ಇನ್ನು ಎಷ್ಟೊತ್ತಿದೆ ಚಾರ್ಜು, ಇನ್ನು ಎಷ್ಟಾಗಿದೆ ಎಷ್ಟಾಗಿಲ್ಲ, ಇದೆಲ್ಲವನ್ನು ನೀವು ತಿಳ್ಕೊಬೋದು ಬರೀ ನಿಮ್ಮ ಫೋನಲ್ಲೇ. ಸೊ ಆಟೋ ಪಾಡಿಗೆ ಅದ್ರ ಪಾಡಿಗೆ ಅದಿರುತ್ತೆ ಆ್ಯಂಡ್ ಚಾರ್ಜ್ ಪಾಡಿಗೆ ಚಾರ್ಜ್ ಆಗುತ್ತೆ. ಸೊ ನೀವು ತಿಳ್ಕೊಬೋದು ನಿಮ್ಮ ಫೋನಲ್ಲೇ, ಲೊಕೇಶನ್ ಸರ್ವಿಸಸ್ ತಿಳ್ಕೊಬೋದು, ಡಾಕ್ಯುಮೆಂಟ್ಸ್ ಇಟ್ಕೋಬೋದು. ಸೊ ಆ್ಯಪಲ್ಲೇ ನೀವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋಬೋದು. ಆ್ಯಂಡ್ ಏನೋ ಪ್ರಾಬ್ಲಮ್ ಆಯಿತು ಸರ್ವಿಸ್ ಮಾಡಿಸ್ಬೇಕು ಅಂದರೆ ಅದೇ ಆ್ಯಪಲ್ಲೇ ನೀವು ಸರ್ವಿಸ್ ಬುಕ್ ಮಾಡ್ಬೋದು, ಲೊಕೇಶನ್ ಸರ್ವಿಸಸ್ ತಿಳ್ಕೊಬೋದು. ಎಲ್ಲ ಫುಲ್ಲಿ ಫ್ಲರ್ಜ್ಡ್ ಆ್ಯಪು ನಮ್ಮ ಮಾಂಟ್ರಾ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆ್ಯಪ್ ಇರೋದು, ಎಲ್ಲ ಸುಪೀರಿಯರ್ ಫೀಚರ್ಸ್ ಇರೋದು ನಮ್ಮ ಸೂಪರ್ ಆಟೋ. ಸೊ ಎಲೆಕ್ಟ್ರಿಕ್ ಆಟೋ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಒಂದು ಕೊರತೆ ಕಾಣಿಸ್ತಾ ಇರುತ್ತೆ, ಅಯ್ಯೋ ಮೋಟರ್ ಏನಾದ್ರು ಕೈ ಕೊಟ್ಟರೆ ಏನಪ್ಪ ಮಾಡೋದು, ಅದೆಲ್ಲ ಯೋಚನೆ ಇರುತ್ತಲ್ವಾ. ಸೊ ಡೆಫಿನೆಟ್ಲಿ ನಿಮಗೆ ಅದಕ್ಕೂ ನಮ್ಮಲ್ಲಿ ಸಲ್ಯೂಷನ್ ಇದೆ. ಏನಪ್ಪ ಅದು ಅಂದರೆ ಆರಾಮಾಗಿ 3 years ಆಫ್ ವ್ಯಾರಂಟಿ ನಿಮಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ನೀವು 3 yearsಗೂ ಮುಂಚೆ 1 ಲಕ್ಷ ಗಾಡಿ ಓಡಿಸಿದ್ರೆ ಅಲ್ಲಿವರೆಗೂ ನಿಮ್ಮ ವ್ಯಾರಂಟಿ ಇರುತ್ತೆ. ಸೊ ನೀವು ಎಕ್ಸ್ಟೆಂಡ್ ಸಹ ಮಾಡ್ಕೋಬೋದು, ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಟೋಟಲಿ 5 years ವ್ಯಾರಂಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ಟೋಟಲಿ 1,50,000 ಕಿಲೋಮೀಟರ್ವರೆಗೂ ನಿಮಗೆ ವ್ಯಾರಂಟಿ ಇರುತ್ತೆ. ದಟ್ ಈಸ್ ದ ಬ್ಯೂಟಿಫುಲ್ ಥಿಂಗ್. ಸೊ ಯೋಚನೆ ಇಲ್ದಲೆ ಆರಾಮಾಗಿ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ನೀವು ನಿಮ್ಮ ಒಂದು ದುಡಿಮೆನ ಮಾಡ್ಕೋಬೋದು ನಮ್ಮ ಎಲ್ಲ ಆಟೋ ಚಾಲಕರು. ಆ್ಯಂಡ್ ಅದ್ರ ಜೊತೆಗೆ ಇಷ್ಟೆಲ್ಲ ಫೀಚರ್ಸ್ ಇದೆಯಲ್ಲಪ್ಪ, ಇಷ್ಟೆಲ್ಲ ಇದೆ, ಕಾರ್ ಥರ ಇದೆ ಅಂತಾರೆ, ಏರೋಪ್ಲೇನ್ ಥರ ಇದೆ ಅಂತಾರೆ, ಎಷ್ಟೋ ಏನೋ ಇದ್ರ ಬೆಲೆ ಅಂತ ನೀವೇನಾದ್ರು ಎದುರುಕೊಂಡ್ರೆ ಡೆಫಿನೆಟ್ಲಿ ಎದುರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ಕೈಗೆಟುಕುವಂಥ ಬೆಲೆಯಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಈ ಒಂದು ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನಮ್ಮ ಸೂಪರ್ ಆಟೋನ. ಸೊ ಕೇವಲ 3,64,000 ರೂಪಾಯಲ್ಲಿ ನಿಮಗೆ ಈ ಆಟೋ ಸಿಗುತ್ತೆ. ಅದು ಈ ಒಂದು ಆಟೋ ಒಳಗಡೆ ನಿಮಗೆ RTO ಚಾರ್ಜಸ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಎಲ್ಲ ಕವರ್ ಆಗಿ ನಿಮಗೆ ಕಂಪ್ಲೀಟ್ ಫುಲ್ಲಿ ಫ್ಲಜ್ಡ್ ನಮ್ಮ ಸೂಪರ್ ಆಟೋ ನಮ್ಮ ಸೂಪರ್ ಆಟೋ ಡ್ರೈವರ್ಸ್ಗೆ ಸಿಗುತ್ತೆ. ಸೊ ಇನ್ನೇನು ತಡ, ಇನ್ನೇನು ನೋಡ್ತಾ ಇದ್ದೀರಾ? ಈಗಲೇ ಆದಷ್ಟು ಬೇಗ ನಮ್ಮ ಲಿಯಾನ್ ಮೊಬಿಲಿಟಿ ಬಸವನಗುಡಿಯಲ್ಲಿರುವಂಥ ನಮ್ಮ ಶೋರೂಮ್ಗೆ ಬನ್ನಿ. ನಿಮ್ಮ ಸೂಪರ್ ಆಟೋನ ನೀವು ಬುಕ್ ಮಾಡಿ, ನೀವು ಸಹ ಸೂಪರ್ ಆಟೋ ಡ್ರೈವರ್ ಆಗಿ.